ಫೈಂಡ್ a plus b whole to the power of 4 minus a minus b whole to the power of 4 ಇದನ್ನು ಸಾಲ್ವ್ ಮಾಡಿ ಹೆನ್ಸ್ ಇವ್ಯಾಲ್ಯೂಯೇಟ್. ಇದನ್ನು ಮಾಡಿಕೊಂಡು ಇದರಿಂದ ಯಾವುದರಿಂದ ಈ ಉತ್ತರದಿಂದ ಈ ಫೈನಲ್ ರಿಸಲ್ಟಿಂದ ಈ ಉತ್ತರ ಕಂಡುಹಿಡಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಇಲ್ಲಿ ನೋಡ್ಬೋದು a is √3 ಆ್ಯಂಡ್ b is √2 ಅಲ್ವಾ? ಸೊ ಇದು ಮಾಡಿ ನೋಡ್ತೀನಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ a plus b whole to the power of n ಫಾರ್ಮುಲಾ ಉಪಯೋಗಿಸ್ಬೇಕು, ವಿಚ್ ಇಸ್ ಸಮ್ಮೇಷನ್ ಆಫ್ c a ಮತ್ತು b. ಸೊ ದಿಸ್ ಇಸ್ I 0 to n NCi n minus I and b to the power of I alva. So this is a plus b whole to the power of 4 minus a plus minus b whole to the power of 4. ಅರೆ ಹಾಂ, ಓಕೆ. ಇವಾಗ ಒಂದೊಂದಾಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಮೊದಲನೇದಾಗಿ a to the power of 4, 4c 0 is 1, ಹಾಗಾಗಿ ಅದನ್ನು ಬರೋಕ್ಕೆ ಹೋಗ್ತಿಲ್ಲ. a to the power of 4 plus 4c 1 into a cube into b to the power of 1 plus 4c 2 into a to the power of 2 into b square plus 4c 3 into a to the power of 1 into b cube plus 4c 4 ಕೂಡ 1 ಸೊ ಹಾಗಾಗಿ ಅದನ್ನು ಬರೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ b to the power of 4 ಬರೀತಾನೆ. ಮೈನಸ್ ಇದೇ ಎಕ್ಸ್ಪ್ರೆಷನ್ನು ಏನಂತ ಹೇಳಿದ್ರೆ ಈ ಆಡ್ ನಂಬರ್ ಇರುತ್ತಲ್ಲ ಅಲ್ಲಿ ನೆಗೆಟಿವ್ ಆಗುತ್ತೆ ಅಷ್ಟೇ. ಸೊ ದಿಸ್ ಇಸ್ ಪಾಸಿಟಿವ್, ಸುಮ್ಮನೆ ಕಾಪಿ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಇರುತ್ತೆ, ಇದು ನೆಗೆಟಿವ್ ಆಗುತ್ತೆ 3 ಇದು, ಮತ್ತಿದು ಪಾಸಿಟಿವ್ ಇರುತ್ತೆ. ಸರಿನಾ? ಇವಾಗ ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಏನೇನು ಕಟ್ ಆಗುತ್ತೆ ಇದು ನೋಡಿ. ಇಲ್ಲಿ ಪಾಸಿಟಿವ್ ನೆಗೆಟಿವ್, ಸೊ ನೆಗೆಟಿವ್ ಆಗುತ್ತೆ, ಸೊ ಇದು ಕಟ್ ಆಗುತ್ತೆ, ಇದು ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ಇವೆರಡು ಆ್ಯಡ್ ಆಗುತ್ತೆ, ಇವೆರಡು ಕಟ್ ಆಗುತ್ತೆ, ಮತ್ತು ಇವೆರಡು ಕಟ್ ಆಗುತ್ತೆ. ಎಲ್ಲೆಲ್ಲಿ ಪಾಸಿಟಿವ್ ಇದೆಯೋ ಒಳಗಡೆ ಅದೆಲ್ಲ ಇಲ್ಲಿ ಇದ್ರ ಜೊತೆ ಕಟ್ ಆಗುತ್ತೆ, ಅದು ಇವೆರಡು ಆ್ಯಡ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ 4c1 is 4 ಅಲ್ವಾ? 4 into a cube b to the power of 1 plus 4 into a to the power of 1 b cube plus 4 into a to the power of a cube plus ಅಲ್ಲ into b to the power of 1 plus 4 into a to the power of 1 b cube. ಸರಿ ತಾನೆ? ಸೊ ಹೇಳಬೇಕು ಅಂತ ಹೇಳಿದ್ರೆ 8 ಟೈಮ್ಸ್ ಆಫ್ a cube b to the power of 1, ಕಾಮನ್ ತೆಕ್ಕೊಬೋದು a to the power of 1 b cube ಅಲ್ವಾ? 4 + 4 ಲೈಕ್ ಟರ್ಮ್ಸ್ ಅಲ್ವಾ, ಇದು ಈ ಥರ ಆ್ಯಡ್ ಮಾಡ್ಬೋದು. ಇವಾಗ ಇದು ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಸಬ್ಸ್ಟಿಟ್ಯೂಟ್ ಮಾಡಿ. therefore √3 plus √2 whole to the power of 4 minus √3 minus √2 whole to the power of 4. So this is equal to 8 times of √3 cube into √2 to the power of 1 plus √3 into √2 cube. ಆಯಿತಾ ಹುಡುಗರು? ಇವಾಗ ಇದನ್ನು ಹೇಗಪ್ಪ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ 8 ಟೈಮ್ಸ್ ಆಫ್ ಈ √3 ಕ್ಯೂಬ್ನ ನಾನು √3 ಸ್ಕ್ವೇರ್ ಇಂಟು √3 ಇಂಟು √2 ಅಂತ ಬರ್ಕೊತಾ ಇದ್ದೀನಿ, ಪ್ಲಸ್ √3 ಇಂಟು √2 ಇಂಟು √2 ಸ್ಕ್ವೇರ್ ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಅದೇಗೆ ಸಾಧ್ಯ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಬೇಸಿಕ್ಸ್ ಕಲ್ತ್ಕೊಳ್ಳಿ. ಮ್ಯಾಥ್ ಬೇಸಿಕ್ಸಲ್ಲಿ ಎಕ್ಸ್ಪೋನೆನ್ಷಿಯಲ್ ಆಸ್ಪೆಕ್ಟ್ ಇದೆ, ಸೊ ಅದನ್ನು ಕಲ್ತ್ಕೊಳ್ಳಿ, ಅದರಿಂದ ಇದೆಲ್ಲ ಸುಲಭ ಆಗುತ್ತೆ. ಹಾಂ, ಸೊ a ಕ್ಯೂಬ್ನ ನಾನು a ಸ್ಕ್ವೇರ್ ಇಂಟು a to the power of 1 ಅಂತ ಹೇಳಿ ಬರಿಬೋದು. ಸರಿನಾ? ಸೊ ಅದೇ ರೀತಿಯಲ್ಲಿ √3 ಕ್ಯೂಬ್ನ ನಾನು √3 ಸ್ಕ್ವೇರ್ ಇಂಟು √3 to the power of 1 ಅಂತ ಹೇಳಿ ಬರ್ಕೊಬೋದು. ಸರಿನಾ? ಸೊ ಇದು ಸ್ಕ್ವೇರು ರೂಟು ಕಟ್ಟಾಗುತ್ತೆ, ಸ್ಕ್ವೇರು ರೂಟು ಕಟ್ಟಾಗುತ್ತೆ, ಇದು ಸ್ಕ್ವೇರ್ ಆಯಿತು. ಮತ್ತು √3 ಇಂಟು √2 ಏನಾಗುತ್ತದು √6 ಆಗುತ್ತೆ. ಯೂಸಿಂಗ್ ದ ಫಾರ್ಮುಲಾ a to the power of n ಇಂಟು b to the power of n which is ab whole to the power of n ಅಲ್ವಾ?
ಸೊ ಕೊನೆಯದಾಗಿ ಇಲ್ಲಿ 8 ಟೈಮ್ಸ್ ಆಫ್ 3 ಇಂಟು ರೂಟ್ 6 ಪ್ಲಸ್ 2 ಇಂಟು ರೂಟ್ 6 ಆಗುತ್ತಿದ್ದು. ಸೊ 5 ಇಂಟು 8 40 ರೂಟ್ 6. ಸೊ ಇದೇ ನಿಮ್ಮ ಉತ್ತರ. ಸೊ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಎಕ್ಸ್ಪೊನೆನ್ಷಿಯಲ್ ಮ್ಯಾಥ್ ಬೇಸಿಕ್ಸಲ್ಲಿ ಎಕ್ಸ್ಪೊನೆನ್ಷಿಯಲ್ ಟಾಪಿಕ್ ಇದೆ, ಅದನ್ನು ನೋಡಿ ಈ ಸರ್ಟ್ಸನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ.